ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಒನ್ ಆಫ್ ದಿ ಬೆಸ್ಟ್ ನೇಚರ್ ಪ್ಲೇಸ್ ಆದಂಥ ಸಣಪುರಲ್ಲಿ ನಾವು ಇವತ್ತು ಇದ್ದೇವೆ. ಇಲ್ಲಿ ನೀವು ವಾಟರ್ ಫಾಲ್ಸ್, ಕೊರಕೆಲ್ ಬೋಟ್ ರೈಡಿಂಗ್ ಆ್ಯಂಡ್ ಸ್ವಿಮ್ಮಿಂಗ್ ಆ್ಯಂಡ್ ಸರೌಂಡಿಂಗ್ ನೇಚರನ್ನು ನೋಡಬಹುದು. ಬನ್ನಿ ನೋಡೋಣ. ಸಣಪುರಲ್ಲಿ ಒಂದು ಸೈಡ್ ರಾಕ್ ವಾಟರ್ ಫಾಲ್ಸ್ ಆ್ಯಂಡ್ ಒಂದು ಸೈಡಲ್ಲಿ ಸಣಪುರ್ ಲೇಕ್ ನೋಡಬಹುದು. ಬನ್ನಿ ನೋಡೋಣ. ಸಣಪುರ್ ಊರಿನ ಮಧ್ಯದಿಂದ ರೈಟ್ ಸೈಡ್ಗೆ ವಾಟರ್ ಫಾಲ್ಸ್ ಏರಿಯಾ. ವಿಡಿಯೋದಲ್ಲಿ ತೋರಿಸುವ ಮೂಲಕ ಜರ್ನಿಯನ್ನು ಸ್ಟಾರ್ಟ್ ಮಾಡಿ, ಇಲ್ಲವಾದರೆ ಲೋಕಲ್ಸ್ ಮೂಲಕ ಹೋಗುವುದರ ಬಗ್ಗೆ ತಿಳ್ಕೊಳ್ಳಿ. ಇದೇ ನಮ್ಮ ವಾಟರ್ ಫಾಲ್ಸ್ ಏರಿಯಾ. ಬನ್ನಿ ಹೋಗೋಣ. ರೀಸೆಂಟ್ ಟೈಮಲ್ಲಿ ನಡೆದಂತ ಘಟನೆಗಳ ಸಲುವಾಗಿ ಪ್ರವಾಸಿಗರ ಸೇಫ್ಟಿಗೋಸ್ಕರ ಟೂರಿಸ್ಟ್ ಆಫೀಸರ್ ಆದಂತ ಟಿ ಬೇನಾಳಪ್ಪ ಸರ್ ಅವರು ಡ್ಯೂಟಿಯಲ್ಲಿ ಇದ್ದಾರೆ. ಅವರ ಮಾತಲ್ಲಿ ಈ ಪ್ರವಾಸದ ತಾಣದ ಸೇಫ್ಟಿ ಬಗ್ಗೆ ತಿಳಿಯೋಣ. ಬನ್ನಿ. ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರತಕ್ಕಂಥ ಐತಿಹಾಸಿಕ ಪ್ರವಾಸಿ ತಾಣಗಳು. ಇದು ಮತ್ತೆ ಲೇಕ್ಯೂ ಆಗಿರ್ಬೋದು, ಸಾಣಾಪುರ ಲೇಕ್ಯೂ ಆಗಿರ್ಬೋದು, ಹಾಗೂ ಇದು ವಾಟರ್ ಫಾಲ್ಸ್ ಆಗಿರ್ಬೋದು ಮತ್ತು ಹೈವೇ ಆಗಿರ್ಬೋದು. ಇಲ್ಲಿ ದೇಶಿ ಮತ್ತು ವಿದೇಶಿಯರು ಹೆಚ್ಚಿನ ರೀತಿಯಿಂದ ಇಲ್ಲಿ ಪ್ರವಾಸಿಗರು ಇಲ್ಲಿ ಒಳ್ಳೆ ಪ್ರವಾಸಿ ತಾಣ ಇರೋದ್ರಿಂದ ಬಂದು ವಿಸಿಟ್ ಕೊಡ್ತಾರ, ನೋಡ್ತಾರ. ಒಳ್ಳೆ ಸುಂದರವಾಗಿ ಒಳ್ಳೆ ವೈವಿಧ್ಯಮಯವಾಗಿರ್ತಕ್ಕಂಥ ಒಳ್ಳೆ ಅದ್ಭುತವಾದ ಸೌಂದರ್ಯವುಳ್ಳ ಒಂದು ಇದು ಪ್ರವಾಸಿ ತಾಣ. ಇಲ್ಲಿ ನಮ್ಮ ದೇಶದವರಷ್ಟೇ ಅಲ್ಲ, ಬೇರೆ ಬೇರೆ ದೇಶದವರು ಇಲ್ಲಿಗೆ ಬಂದು ಇಲ್ಲಿ ಒಂದು ಸೊಬಗನ್ನು ತಮ್ಮ ಮೊಬೈಲ್ ಮುಖಾಂತರ ನೋಡಿ ಕಣ್ತುಂಬ ನೋಡಿ ಖುಷಿ ಪಡ್ತಾರೆ. ಅವರ ಒಂದು ರಕ್ಷಣೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಒಂದು ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ನಾವು ಪ್ರವಾಸಿ ಮಿತ್ರ ಟೂರಿಸ್ಟ್ ಪೊಲೀಸ್ ಜನರಿಗೆ ಯಾವುದೇ ತರಹದ ಅವ್ರಿಗೆ ರಕ್ಷಣೆ ಹಾಗೂ ಅವರ ಜಾಗೃತಿ ನಮ್ದು ಆದ್ಯ ಕರ್ತವ್ಯವಾಗಿರುತ್ತದೆ. ಬಂದಂತ ಪ್ರವಾಸಿಗರಿಗೆ ಯಾವುದೇ ತರಹದ ಸಮಸ್ಯೆ ಆಗಲಾರ್ದಂಗೆ ನಾವು ನೋಡಿಕೊಳ್ಳುವ ಒಂದು ಜವಾಬ್ದಾರಿ ನಮ್ದಾಗಿರ್ತದೆ. ಇಲ್ಲಿ ಅಹಿತಕರವಾದ ಘಟನೆ ನಡೀಬಾರದು ಅನ್ನೋದಕ್ಕೋಸ್ಕರ ನಮ್ಮನ್ನು ಇಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಪ್ರವಾಸಿ ತಾಣ ಆಗಿದ್ರಿಂದ ಈ ಒಂದು ಪ್ರವಾಸಿ ತಾಣವನ್ನು ಸ್ವಚ್ಛವಾಗಿ ಇಟ್ಕೊಂಡು ಒಳ್ಳೆ ಬ್ಯೂಟಿಫುಲ್ ಆಗಿ ಒಳ್ಳೆ ಸ್ವಚ್ಛಭರಿತವಾದ ಒಂದು ಪ್ರವಾಸಿ ತಾಣವನ್ನು ಮಾಡುವುದರಲ್ಲಿ ನಮ್ದು ಒಂದು ಸಹಮತ ಇದೆ. ಹಾಗಾಗಿ ಇಲ್ಲಿ ನಾವು ಪ್ರವಾಸಿಗರ ಒಂದು ರಕ್ಷಣೆಗಾಗಿ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಬರೋದಲ್ಲ. ಥ್ಯಾಂಕ್ ಯು ಸರ್. ಧನ್ಯವಾದ. ಇದೇ ವಾಟರ್ ಫಾಲ್ಸ್ ಏರಿಯಾ. ಇಲ್ಲೇ ನೀವು ಕೊರಕೆಲ್ ಬೋಟಿಂಗ್, ಸ್ವಿಮ್ಮಿಂಗ್ ಆಕ್ಟಿವಿಟಿ ಏರಿಯಾ ನೋಡಬಹುದು. ಅದರ ಬಗ್ಗೆ ಇಲ್ಲಿಯ ಲೋಕಲ್ ಬೋಟ್ ಮ್ಯಾನ್ ಆದಂತ ರಾಮು ಅವರ ಮೂಲಕ ತಿಳಿಯೋಣ. ಬನ್ನಿ. ಫಸ್ಟ್ ಬಂದಿದ್ದು ತುಂಗಭದ್ರಾ ರಿವರ್ ಅಣ್ಣ. ಇಲ್ಲಿ ಏನಂದ್ರೆ ಮ್ಯಾಲಿದೆ ಒಂದು ಫಾಲ್ಸ್ ಇದೆ ಅಣ್ಣ. ಇದೇನೋ ನೀರ್ ಫುಲ್ ಬಂದ್ರೆ ಸ್ವಲ್ಪ ಫಾಲ್ಸ್ ಬರ್ತಾ ಇದೆ. ಏನಂದ್ರೆ ಇಲ್ಲಿ ಬಂದ್ರಗುಣ ಸೇಫ್ಟಿಯಿಂದ ನೀವು ಜಾಕೆಟ್ ಹಾಕೊಂಡು ಸ್ವಿಮ್ ಮಾಡ್ಬೇಕಣ್ಣ. ಇದು ಬಂದು ಮಿನಿಮಮ್ ಏನ್ ಬಂದು 30 ಫೀಟ್ ಡೀಪ್ ಇರ್ತಾರೆ. ಫುಲ್ ಡೀಪ್ ಇರುತ್ತೆ. ನೀವು ಯಾವಾಗ ಬಂದ್ರು ಜಾಕೆಟ್ ಹಾಕೋಬೇಕು. ಲೋಕಲ್ ಅವ್ರು ಇರ್ತಾರೆ, ಅವ್ರ ಹತ್ರ ಜಾಕೆಟ್ ಕೇಳಿ ಅಮೌಂಟ್ ಎಷ್ಟಾಗುತ್ತೋ ಅದು ಜಾಕೆಟ್ ಹಾಕೋಬೇಕು. ನೀವು ವಿತೌಟ್ ಜಾಕೆಟ್ ಲಿಂದ ಹೋಗಿರಂದ್ರೆ ಸ್ವಿಮ್ಮಿಂಗ್ ಬರ್ಲಾರ್ದಂಗೆ ಇರುತ್ತೆ. ಅಂದ್ರೆ ಅದು ಡೀಪ್ ಇರುತ್ತೆ. ಜಾಕೆಟ್ ಕಂಪಲ್ಸರಿ ಬೇಕೇ ಬೇಕಣ್ಣ. ಇದೊಂದು ರಿಸ್ಕ್ ಅದು. ಬಂದು ಫೋಟೋಸ್ ಎಲ್ಲ ತಗೊಂಡ್ಬೋದು. ಬಟ್ ಇಲ್ಲಿ ಬೋಟ್ ತರ ಇರ್ತಾವ, ತೆಪ್ಪ ರೈಡ್ ಬೋಟ್ ಅಂತ, ಕೊರಕಲ್ ರೈಡ್ ಅಂತ. ಆ ರೈಡ್ಗೂ ನಿಮ್ಗೆ ಸಿಗುತ್ತಾನೆ. ಸ್ಲಿಪ್ ಜಂಪಿಂಗ್ ಮತ್ತು ಬೋಟ್ ರೈಡ್ ಇರ್ತಾನೆ ಈ ಪ್ಲೇಸ್ ಅಲ್ಲಿ. ಇದು ಬಂದು ಪ್ಲೇಸ್ ಹಂಪಿ ಫಾಲ್ಸ್ ಅಂತಾರಣ ಕೆಲವೊಬ್ರು, ಮತ್ತೆ ಸಣಪುರ ವಾಟರ್ ಫಾಲ್ಸ್ ಅಂತಾರೆ.
ಹಾಗೆ ನಾವು ಮುಂದಕ್ಕೆ ಹೋದಂತೆ ಹೈಬಿ ಬೋಟಿಂಗ್ ಆಕ್ಟಿವಿಟಿ ಏರಿಯಾ ಮತ್ತು ಆನೆಕಟ್ಟು ನೀವು ನೋಡಬಹುದು. ಇಲ್ಲಿ ನೀವು ನೋಡಬಹುದು ಬೋಟಿಂಗ್ ಏರಿಯಾ ರೀಸನೇಬಲ್ ಪ್ರೈಸ್ ಅಲ್ಲಿ ನಮಗೆ ಬೋಟಿಂಗ್ ಮಾಡಿಸುತ್ತಾರೆ. ಹಾಗೆ ನಾವು ವಾಟರ್ ಮತ್ತು ನೇಚರ್ ಅನ್ನು ನೋಡೋಣ ಬನ್ನಿ. ಪ್ರೆಸೆಂಟ್ ಟೈಮಲ್ಲಿ ನೀವು ವಾಟರ್ ಲೆವೆಲ್ ಬಹಳ ಕಡಿಮೆ ನೋಡಬಹುದು. ಫಾಲ್ಸ್ಗಳಲ್ಲಿ ಕಡಿಮೆ ವಾಟರನ್ನು ನೀವು ಕಾಣಬಹುದು. ಹಾಗೆ ನಾವು ವಾಟರ್ ಫಾಲ್ಸ್ ನೋಡಿದ ಮೇಲೆ ಸೀದಾ ಹೊರಟೆವು ಲೇಕ್ ಸೈಡ್ ವ್ಯೂಗೆ. ಬನ್ನಿ ಹೋಗೋಣ. ಇದೇ ನಮ್ಮ ಲೇಕ್ ಸೈಡ್ ವ್ಯೂ ಪಾಯಿಂಟ್. ಈ ಟೈಮಲ್ಲಿ ವಾಟರ್ ಲೆವೆಲ್ ಬಹಳ ಕಡಿಮೆ ಆಗಿದೆ. ನೆಕ್ಸ್ಟ್ ಮಾನ್ಸೂನ್ ಟೈಮಲ್ಲಿ ವಾಟರ್ ಲೆವೆಲ್ ಜಾಸ್ತಿ ಆಗುತ್ತೆ. ಈ ಪ್ಲೇಸಲ್ಲಿ ಸನ್ಸೆಟ್ ನೋಡುತ್ತಾ ಒಳ್ಳೆಯ ಸಮಯವನ್ನು ಕಳೆಯಬಹುದು. ಹಾಗೆ ನಾವು ಮುಂದಕ್ಕೆ ಬಂದರೆ ಇನ್ನೊಂದು ಸೈಡಲ್ಲಿ ಕೊರಕಲ್ ಬೋಟಿಂಗ್ ಏರಿಯಾನು ನೋಡಬಹುದು. ಹಾಗೆ ನೀವು ವಾಟರ್ ಲೆವೆಲ್ ಕಡಿಮೆ ಆಗಿದೆ ಎಂದು ಮಾರ್ಕ್ ಮೂಲಕ ನೀವು ನೋಡಬಹುದು. ಈ ವಿಡಿಯೋ ಮಾಡಲು ಮೇನ್ ಉದ್ದೇಶ ಮಾನ್ಸೂನ್ ನಲ್ಲಿ ಬರುವ ವಾಟರ್ ಮತ್ತು ಗ್ರೀನರಿ ವ್ಯತ್ಯಾಸವನ್ನು ತೋರಿಸಲಿದ್ದೇನೆ. ಹಾಗೆ ನೀವು ಹೋಗುವ ದಾರಿಯಲ್ಲಿ ಬಾಲಾಂಜನೇಯ ದೇವಸ್ಥಾನವನ್ನು ಕೂಡ ನೀವು ನೋಡಬಹುದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮಿಸ್ಟರ್ ಸೋಲೋ ಟ್ರಾವೆಲರ್.